ಸಾಕ್ಷಿ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ. ನಮಸ್ಕಾರ, ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷತಾ ಹಿರೇಮಠ್. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ನೇರ ಪೈಪೋಟಿ ಇದೆ ಎಂದ ಶಾಸಕ ಶಾಮನೂರು ಶಿವಶಂಕರಪ್ಪ. ನರೇಂದ್ರ ಮೋದಿ ಅವರ ವಿಜಯ ಸಂಕಲ್ಪ ಯಾತ್ರೆ ಅಂಗವಾಗಿ ದಾವಣಗೆರೆಯಲ್ಲಿ ಕಮಲ ಸಂದೇಶ್ ಬೈಕ್ ರ್ಯಾಲಿಗೆ ಚಾಲನೆ. ದಾವಣಗೆರೆಯ ಸಿಂಚನ ಕೋಚಿಂಗ್ ಸೆಂಟರ್ನಲ್ಲಿ ಕೆಎಎಸ್ ಅಭ್ಯರ್ಥಿಗಳಿಗೆ 1 ದಿನದ ವಿಶೇಷ ಕಾರ್ಯಾಗಾರ. ದಾವಣಗೆರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ನೇರ ಪೈಪೋಟಿ ಇದೆ ಎಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ನೇರ ಪೈಪೋಟಿ ಇದೆ ಎಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ. ನಗರದ ಪಿಬಿ ರಸ್ತೆಯ ಪಾದಾಚಾರಿ ಮಾರ್ಗ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ನೇರ ಪೈಪೋಟಿ ಇರುವುದರಿಂದ ಈ ಬಾರಿ ಕಾಂಗ್ರೆಸ್ ಗೆಲ್ಲುತ್ತದೆ ಎಂದು ತಮ್ಮ ನಿರೀಕ್ಷೆ ಹೊರಹಾಕಿದರು. ಮೊನ್ನೆಯಷ್ಟೇ ಸಂಸದ ಜಿಎಂ ಸಿದ್ದೇಶ್ವರ ಇದೇ ನನ್ನ ಕೊನೆಯ ಚುನಾವಣೆ ಎಂದು ಹೇಳಿಕೆ ನೀಡಿದ್ದರು. ಈ ವಿಚಾರವಾಗಿ ಮಾತನಾಡಿದ ಅವರು, ಸಿದ್ದೇಶ್ವರ ಇನ್ನು ವಯಸ್ಸಿದೆ, ಈಗಾಗಲೇ ಚುನಾವಣೆ ತ್ಯಾಗದ ಬಗ್ಗೆ ಮಾತನಾಡುವುದು ಬೇಡ, ಇನ್ನು ಚುನಾವಣೆಯಲ್ಲಿ ಸ್ಪರ್ಧಿಸಲಿ ಎಂದು ಸಂಸದ ಜಿಎಂ ಸಿದ್ದೇಶ್ವರ್ಗೆ ಕಿವಿ ಮಾತು ಹೇಳಿದರು. ದಾವಣಗೆರೆ MP ಎಲೆಕ್ಷನ್ ಬಿಜೆಪಿಯವರಿಗೆ ಕಾಂಗ್ರೆಸ್ನವರಿಗೆ ನಡೀತೈತಿ. ಯಾರು ಚುನಾವಣೆ ಕೊನೆ ಅಂತ ಎಲ್ಲರೂ ಹೇಳ್ತಾರೆ, ಮತ್ತೆ ಏನು ಮಾಡೋಕ್ಕಾಗತ್ತೆ? ಈಗ ನಾನು ಹೇಳ್ತಾನೆ, ಬಂದಾರ ಸಿದ್ದೇಶ್ವರನ್ನ ಕೇಳಿ, ಯಾಕಪ್ಪ ಮನೆಗೆ ಹೋಗ್ತೀರಿ ಅಂತ ಹೇಳಿ ಸಿದ್ದೇಶ್ವರನ್ನ ಮಾತಾಡ್ರಿ, ಅವ್ರನ್ನ ಕೇಳ್ರಿ, ಯಾಕೆ ಕೊನೆ ಹೇಳ್ತೀರಿ, ಇನ್ನೂ ವಯಸ್ಸಾಗಿಲ್ಲ, ವಯಸ್ಸೈತಿ ನಿಂತ್ಕೊಳ್ರಿ ಅಂತ ಹೇಳಪ್ಪ. ಅಯ್ಯೋ ಯಾವ ಗೊಂದಲ, ನೀನು ಎಲ್ಲ KPCC ಏನು ಹೇಳ್ಬೇಕು, ಬೇಡ ಟೀಕೆ ಮಾಡೋದು ಬಂಡಿಗೆ. ಸಾಕ್ಷಿ ನ್ಯೂಸ್ ದಾವಣಗೆರೆ. ನರೇಂದ್ರ ಮೋದಿ ಅವರ ವಿಜಯ ಸಂಕಲ್ಪ ಯಾತ್ರೆ ಅಂಗವಾಗಿ ದಾವಣಗೆರೆಯಲ್ಲಿ 2 ಕಡೆ ಕಮಲ ಸಂದೇಶ್ ಬೈಕ್ ರ್ಯಾಲಿ ನಡೆಸಿದರು. ಬಿಜೆಪಿ ದಾವಣಗೆರೆ ಉತ್ತರ ಯುವ ಮೋರ್ಚಾ ವತಿಯಿಂದ ನಿಟುವಳ್ಳಿ ದುರ್ಗಾಂಬಿಕಾ ದೇವಸ್ಥಾನದಿಂದ ವಿವಿಧ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ನಡೆಸಿದರು. ನರೇಂದ್ರ ಮೋದಿ ಅವರ ವಿಜಯ ಸಂಕಲ್ಪ ಯಾತ್ರೆ ಅಂಗವಾಗಿ ದಾವಣಗೆರೆಯಲ್ಲಿ 2 ಕಡೆ ಕಮಲ ಸಂದೇಶ್ ಬೈಕ್ ರ್ಯಾಲಿ ನಡೆಸಿದರು. ಬಿಜೆಪಿ ದಾವಣಗೆರೆ ಉತ್ತರ ಯುವ ಮೋರ್ಚಾ ವತಿಯಿಂದ ನಿಟುವಳ್ಳಿ ದುರ್ಗಾಂಬಿಕಾ ದೇವಸ್ಥಾನದಿಂದ ವಿವಿಧ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ನಡೆಸಲಾಯಿತು. ಇನ್ನು ದಾವಣಗೆರೆ ದಕ್ಷಿಣ ಯುವ ಮೋರ್ಚಾ ವತಿಯಿಂದ ಬೃಹತ್ ಬೈಕ್ ರ್ಯಾಲಿಯನ್ನು ನಗರ ದೇವತೆ ಶ್ರೀ ದುರ್ಗಾಂಬಿಕಾ ದೇವಸ್ಥಾನದಿಂದ ಬೈಕ್ ರ್ಯಾಲಿ ನಡೆಸಲಾಯಿತು. ಬೈಕ್ ರ್ಯಾಲಿಗೆ ಬಿಜೆಪಿ ಸಂಸದ ಜಿಎಂ ಸಿದ್ದೇಶ್ವರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಯಶವಂತರಾವ್ ಜಾಧವ್ ಚಾಲನೆ ನೀಡಿದರು. ಸ್ವಲ್ಪ ಸೈಡಿಗೆ ಬರ್ತೀವಿ.
ಬರ್ರಿ ಹಿಂದಕ್ಕೆ ಸಾಕ್ಷಿ ನ್ಯೂಸ್ ದಾವಣಗೆರೆ. ದಾವಣಗೆರೆ ನಗರದ ಸಿಂಚನಾ ಕೋಚಿಂಗ್ ಸೆಂಟರ್ನಲ್ಲಿ ಕೆಇಎಸ್ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಒಂದು ದಿನದ ವಿಶೇಷ ಕಾರ್ಯಾಗಾರ ನಡೆಯಿತು. ಈ ವೇಳೆ ನೂರಾರು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದರು. ಇವನ ಆಡಳಿತಾತ್ಮಕ ಸುಧಾರಣೆಗಳಿಂದ ಅವನು ಹಾಗೆ ಕರೆಸಿಕೊಳ್ಳಲ್ಪಡ್ತಾನೆ. ಇಂಥ ಸಾಕಷ್ಟು ಉದಾಹರಣೆಗಳು ಬರ್ತವೆ. ಮುಂದಕ್ಕೆ ಹೋಗೋಣ ದಯವಿಟ್ಟು. ಇಲ್ಲಿ ಮಧ್ಯಕಾಲೀನ ಇತಿಹಾಸ ಅಂತ ಬರ್ತದೆ, ಮುಸ್ಲಿಂ ಆಡಳಿತ ಬರ್ತದೆ. ಈ ಮುಸ್ಲಿಂ ಆಡಳಿತವನ್ನ ನಾವು ಸ್ಪಷ್ಟವಾಗಿ ಒಂದೇ ಸೆಂಟೆನ್ಸ್ ನಲ್ಲಿ ನಾನು ಮುಂದಕ್ಕೆ ನೋಡ್ತೇನೆ. ಇಟ್ ಈಸ್ ದ ಡಿಕ್ಲೈನ್ ಆಫ್ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಇನ್ ಅವರ್ ಇಂಡಿಯಾ ಅಂತ ಕರೀತಾರೆ. ಹಳ್ಳಿಗಳ ಆಡಳಿತದ ಒಂದು ಅವನತಿ ಕಾಲ ಅಂತ ಕರೀತಾರೆ. ಓನ್ಲಿ ದ ಪ್ರಾಪಗೇಟ್ ಆಫ್ ದೇರ್ ರಿಲಿಜನ್ ಅಂಡ್ ಅವ್ರದ್ದೇನು ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಕ್ರಿಯೆ ಆಗಿತ್ತಪ್ಪ ಅಂದ್ರೆ ತಮ್ಮ ಧರ್ಮವನ್ನು ಪ್ರಸಾರ ಮಾಡೋದು, ಧರ್ಮವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಮತ್ತು ಒಳ್ಳೆ ಒಳ್ಳೆಯದು. ಬಟ್ ಅಕ್ಬರು ಬೇರೆ ಬೇರೆ ಎಲ್ಲ ನೋಡಿದ್ರೆ ಸಮ್ ಚೇಂಜಸ್ ಹ್ಯಾಸ್ ಬೀನ್ ಡನ್, ಬಟ್ ದೇರ್ ಇಸ್ ನೋ ದ ಮಚ್ ಮೋರ್ ಚೇಂಜಸ್ ಇನ್ ಟ್ಯಾಕ್ಸ್. ತೆರಿಗೆ ಪದ್ಧತಿಯಲ್ಲಿ ಇಂದಿನ ಪ್ರಮುಖ ಸುದ್ದಿ, ನೈಜ ಹಾಗೂ ನಿಖರವಾದ ಸುದ್ದಿಗಾಗಿ ನೋಡ್ತಾ ಇರಿ ಸಾಕ್ಷಿ ಟಿವಿ ಕನ್ನಡ. ಬದಲಾವಣೆಯತ್ತ ನಮ್ಮ ಚಿತ್ತ. ಸಾಕ್ಷಿ ಟಿವಿಯ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ.